ಬೆಂಗಳೂರಿನಲ್ಲಿ ಯಾವುದೇ ಒಂದು ಬಂದ್ ಸಕ್ಸಸ್ ಆಗಬೇಕು ಅಂತಂದರೆ ಹೃದಯ ಭಾಗ ಕಂಪ್ಲೀಟ್ ಬಂದ್ ಆಗಬೇಕು. ಯಾವುದು ಅಂತಂದರೆ ಮೆಜೆಸ್ಟಿಕ್ ಸುತ್ತಮುತ್ತ. ಸೊ ಬೆಂಗಳೂರಿನ ಹೃದಯ ಭಾಗದಲ್ಲಿ ಬೆಂಬಲ ಸಿಕ್ಕರೆ ಬಂದ್ ಸಕ್ಸಸ್ ಅನ್ನೋ ಲೆಕ್ಕ. ಹಾಗಾಗಿ ಚಿಕ್ಕಪೇಟೆ, SP ರೋಡ್, ಅವೆನ್ಯೂ ರಸ್ತೆ ಬಂದ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. 20,000 ಅಂಗಡಿಗಳಿರುವಂತಹ ಚಿಕ್ಕಪೇಟೆ, SP ರೋಡ್. ಸೊ ಇವತ್ತು ವ್ಯಾಪಾರಿಗಳ ಬೆಂಬಲವನ್ನು ಕೋರಲಿದ್ದಾರೆ ಕನ್ನಡ ಒಕ್ಕೂಟಗಳು. ಈಗಾಗಲೇ ಎಲೆಕ್ಟ್ರಾನಿಕ್ ಅಸೋಸಿಯೇಷನ್ನಿಂದ ಬೆಂಬಲ ಸಿಕ್ಕಿದೆ. ಇವತ್ತು ಕೂಡ ಕೆಲ ಸಂಘಟನೆಗಳಿಂದ ಬೆಂಬಲ ಘೋಷಣೆ ಸಾಧ್ಯತೆ ಇದೆ. ಎಲ್ಲ ಅಸೋಸಿಯೇಷನ್ನವರು ಬೆಂಬಲ ನೀಡಿದರೆ ಆಗ ಅದನ್ನು ಭಾಗಶಃ ಬಂದ್ ಅಂತ ನಾವು ಕರಿಬಹುದು. ಅದಕ್ಕೋಸ್ಕರ ಅವರು ಮನವಿ ಮಾಡ್ಕೋತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಎಲ್ಲರನ್ನೂ ಮನವಿ ಮಾಡ್ಕೊಂಡಿದ್ದಾರೆ, ಬಂದ್ಗೆ ಸಪೋರ್ಟ್ ಮಾಡಿ 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 ಅಂತ. ಶನಿವಾರ 22ನೇ ತಾರೀಕು ಬಂದ್ ಮಾಡೇ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು, ಅಂದರೆ ಕನ್ನಡ ಒಕ್ಕೂಟದ ಸಂಘಟನೆಗಳು, ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ ಮಾಡ್ತೀವಿ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹಲವು ಸಂಘಟನೆಗಳು ಈಗಾಗಲೇ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾವೆ. ಜೊತೆಗೆ ಏನು ಈ ಚಿಕ್ಕಪೇಟೆ ಆಗಿರ್ಬೋದು, SP ರಸ್ತೆ ಆಗಿರ್ಬೋದು, ಅವೆನ್ಯೂ ರಸ್ತೆ ಆಗಿರ್ಬೋದು, ಇಲ್ಲಿ ವ್ಯಾಪಾರಸ್ಥರು ಇರುವಂಥದ್ದು ಮತ್ತು ಬೆಂಗಳೂರಿನ ಹೃದಯ ಭಾಗ ಅಂತ ಹೇಳ್ಬೋದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶಾಪ್ಗಳಿದ್ದಾವೆ, ವ್ಯಾಪಾರಸ್ಥರಿದ್ದಾರೆ. ಇಲ್ಲಿ ಬಂದಾದರೆ ಒಂದು ರೀತಿ ಸಕ್ಸಸ್ ಆದಂತೆ ಅನ್ನೋ ಥರದ ಮನಸ್ಥಿತಿಯಲ್ಲಿ ಕನ್ನಡ ಪರ ಹೋರಾಟಗಾರರು ಇರುವಂಥದ್ದು, ಒಕ್ಕೂಟ ಕೂಡ ಇರುವಂಥದ್ದು. ಅದರಿಂದಾಗಿ ಎಲ್ಲರನ್ನು ಕೂಡ ಸಂಪರ್ಕ ಮಾಡಿ ಬೆಂಬಲವನ್ನು ಕೇಳುವಂಥ ಕೆಲಸವನ್ನು ಕೂಡ ಕನ್ನಡ ಒಕ್ಕೂಟ ಮಾಡ್ತಾ ಇರುವಂಥದ್ದು. ನಾನೀಗ SP ರಸ್ತೆಯಲ್ಲಿದ್ದೇನೆ. ಇಲ್ಲಿ ಯಾವ ರೀತಿಯಾಗಿ ಬೆಂಬಲವನ್ನು ಸೂಚಿಸ್ತಾರ ವ್ಯಾಪಾರಿಗಳು ಅನ್ನುವಂಥದ್ದು, ಅಸೋಸಿಯೇಷನ್ ಅವರು ಏನು ಹೇಳ್ತಾರೆ ಅಂತ ನಾನೀಗ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ಬಂದಿದೆ ಸರ್ 22ಕ್ಕೆ, ನಿಮ್ಮ ಬೆಂಬಲ ಇದೆಯಾ? ನಿಮ್ಮ ಅಸೋಸಿಯೇಷನ್ ಯಾವುದು? ನಮ್ಮ ಅಸೋಸಿಯೇಷನ್ ಬ್ಯಾಂಗ್ಳೂರು ಎಲೆಕ್ಟ್ರಾನಿಕ್ ಡೀಲರ್ ಅಸೋಸಿಯೇಷನ್. ನಾವು ಈ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಯಾವಾಗೂ ರೆಡಿಯಾಗಿದ್ದೀವಿ. ಏನು ಪ್ರಾಬ್ಲಮ್ ಬಂದರೂ ನಾವು ರೆಡಿಯಾಗಿದ್ದೀವಿ ನಮ್ಮ ಅಸೋಸಿಯೇಷನಿಂದ. ಫಸ್ಟ್ ಆಫ್ ಆಲ್ ಇಲ್ಲಿ ಭಾಳ ಬಿಸ್ನೆಸ್, ಈ ರೋಡ್ ಕೆಲಸದಿಂದ ಭಾಳ ಬಿಸ್ನೆಸ್ ಡೌನ್ ಆಗಿಬಿಟ್ಟಿದೆ. ಆದರೂ ನಾವು ಈ ಬಂದ್ಗೆ ಮೋಸ್ಟ್ಲಿ ಸಪೋರ್ಟ್ ಮಾಡ್ತೀವಿ. ನಾವು ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ನಡೀತಾ ಇದೆ. ನಾವು ಈ ದೇಶಕ್ಕೆ, ಈ ಪ್ರದೇಶ ಮೀನ್ಸ್ ನಮ್ಮ ಕನ್ನಡ ಭಾಷೆಗೆ, ಕನ್ನಡ ರಾಜ್ಯಕ್ಕೆ ಯಾವಾಗೂ ಸಪೋರ್ಟಲ್ಲಿ ಇದ್ದೀವಿ. ಸರ್, ಅಂದರೆ ಸಂಪೂರ್ಣವಾಗಿ ಬಂದ್ ಮಾಡ್ತೀರಾ ಸರ್? ಅವತ್ತು ಶನಿವಾರ SP ರಸ್ತೆ ಆಗಿರ್ಬೋದು, ಅವೆನ್ಯೂ ರಸ್ತೆ ಎಲ್ಲ ಬಂದಿರುತ್ತಾ ಹಿಂಗೆ? ಹೌದು ಸರ್. ನಾವು ಇಲ್ಲಿ ಇರೋದು ಕರ್ನಾಟಕ ಪ್ರದೇಶದಲ್ಲಿ. ನಮ್ಮ ಕರ್ನಾಟಕ ಪ್ರದೇಶದ ಡ್ರೈವರ್ನ ಅಲ್ಲಿ ಏನೋ ದುರ್ವ್ಯವಹಾರ ಮಾಡಿದ್ದಾರೆ ಮಹಾರಾಷ್ಟ್ರ ಬಾರ್ಡರ್ ಹತ್ರ. ಅದು ನಮಗೆ ಒಪ್ಪಿಗೆ ಇಲ್ಲ. ನಾವು ಬೆಂಗಳೂರು ಎಲೆಕ್ಟ್ರಾನಿಕ್ ಡೀಲರ್ಸ್ ಅಸೋಸಿಯೇಷನ್ ಪರವಾಗಿ ಹೇಳ್ತಾ ಇದ್ದೀವಿ. ನಾವು ಪೂರ್ತಿ 100% ಬಂದಿರುತ್ತೆ ಆವತ್ತು. ಯಾಕಂದರೆ ನಾವು ಕನ್ನಡ ನಾಡು ಜೊತೆಯಲ್ಲಿ, ಕನ್ನಡ ನುಡಿ, ಕನ್ನಡ ಭಾಷೆ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ. ನಾವು ಇರಲೇಬೇಕು. ಯಾಕಂದರೆ ನಾವು ಇಲ್ಲಿ ಹುಟ್ಟು ಬೆಳೆದಿರೋದು, ಇಲ್ಲೇ ನಮಗೆ ಕೆಲಸಗಾರರಿಗೆ ಈ ಥರ ದುರ್ವ್ಯವಹಾರ ಮಾಡಿದ್ರೆ ಅದು ನಮಗೆ ಖಂಡಿತ ಒಪ್ಪಿಗೆ ಇಲ್ಲ. ನಾವು ಪೂರ್ತಿ ಅಸೋಸಿಯೇಷನ್ ಕಡೆಯಿಂದ ಅವರು ಎಲ್ಲರೂ ಇದ್ದಾರೆ, ಕಾರ್ಯಕಾರಿಣಿ ಸಮಿತಿಯವರು ಎಲ್ಲರೂ 100% ಬಂದು ಇರ್ತೀವಿ ಸರ್. ಕನ್ನಡ ಜೊತೆಲಿ ಕನ್ನಡ ಸಂಘಟನೆ ಜೊತೆಲಿ ಇರ್ತೀವಿ ನಾವು. ಸರ್, ಎಷ್ಟು ಶಾಪ್ಗಳಿದ್ದಾವೆ ಸರ್? ಎಷ್ಟು ಜನ ವ್ಯಾಪಾರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ? ಮತ್ತು ಇದು ಅಂದರೆ ಒಟ್ಟಾರೆ ಸಂಪೂರ್ಣ ಇಲ್ಲಿಂದ ಚಿಕ್ಕಪೇಟೆಯವರೆಗೂ? ಸರ್, ಇಲ್ಲಿ ಇಡೀ SP ರೋಡಲ್ಲಿ 1250 ಶಾಪ್ಗಳು ಇದೆ. ಪೂರ್ತಿ ನೀವು ಚಿಕ್ಕಪೇಟೆ ಬಿಸ್ನೆಸ್ ಸೆಂಟರ್ ನೋಡಿದ್ರೆ ಕಮ್ಮಿ ಅಂದರೆ ಒಂದು 15,000 to 20,000 ಅಂಗಡಿಗಳು ಇದೆ. ಸೊ 20,000 ಅಂಗಡಿನೂ ಬಂದಿದ್ದರೆ ಅದು 100% ಬಂದು ಸಕ್ಸಸ್ ಆಗುತ್ತೆ. ನಮ್ಮದು ಅಸೋಸಿಯೇಷನ್ ಪರವಾಗಿ ನಾವು ಫುಲ್ ಬೆಂಬಲ ಕೊಡ್ತೀವಿ ನಮ್ಮ ಕನ್ನಡ ಅಸೋಸಿಯೇಷನ್ಸ್ಗೆ, ಕನ್ನಡ ಸಂಘಟನೆಗಳಿಗೆ. ಸರ್, ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ರ ಸರ್ ಆ ಸಂಘಟನೆಯವರು? ಇಲ್ಲ, ನಮಗೆ ಯಾರೂ ಕೇಳಿಲ್ಲ. ಬಟ್ ನ್ಯೂಸ್ ಪೇಪರಿಂದ ಗೊತ್ತಾಗಿದೆ ನಮಗೆ ಈ ಥರ ನಡೀತಾ ಇದೆ, ಈ ಥರ ಪ್ರಾಬ್ಲಮ್ ಆಗಿದೆ. ಗೌರ್ಮೆಂಟ್ಗೆ ಭಾಳ ರೆವೆನ್ಯೂ ಲಾಸ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಪೊಲಿಟಿಕಲ್ ಇಶ್ಯೂಸ್ ಕೂಡ ಇದೆ. ಇವರು ಮೀನ್ಸ್ ಸ್ವಲ್ಪ ಪೊಲಿಟಿಕಲ್ ಇಶ್ಯೂಸಿಂದನೂ ಬಂದು ಇದೆಲ್ಲ ಮಾಡ್ತಾರೆ. ಬಟ್ ಅದು ತಪ್ಪು. ಬಟ್ ನಾವು ಕನ್ನಡ ರಾಜ್ಯಕ್ಕೆ ಯಾವಾಗೂ ರೆಡಿಯಾಗಿದ್ದೀವಿ, ಕನ್ನಡ ಭಾಷೆಗೆ ರೆಡಿಯಾಗಿದ್ದೀವಿ. ಈ ಪೊಲಿಟಿಕಲ್ ಆ್ಯಂಗಲ್ ಅದೆಲ್ಲ ಸೈಡಲ್ಲಿ ಇಟ್ಬಿಟ್ಟು ನಾವು ನಮ್ಮ ಕನ್ನಡಕ್ಕೆ ರೆಡಿಯಾಗಿದ್ದೀವಿ. ಓಕೆ, ಇದು ಇಲ್ಲಿನ ಅಸೋಸಿಯೇಷನ್ ಅವರು, ಅಂದರೆ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು. ನಾವು ಕನ್ನಡ ನಾಡಿನಲ್ಲಿದ್ದೀವಿ, ಕನ್ನಡ ಪ್ರದೇಶದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಕನ್ನಡ ನುಡಿಗೆ, ಹಾಗೆ ಕನ್ನಡಿಗರಿಗೆ ಏನಾದರೂ ಅಪಮಾನ ಆದಾಗ, ತೊಂದರೆ ಆದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಅದರಿಂದಾಗಿ ನಾವು 22ರ ಬಂದ್ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀವಿ. ನಾವು ಯಾರೂ ಕೂಡ ಅಂಗಡಿಗಳನ್ನು ಓಪನ್ ಮಾಡೋದಿಲ್ಲ. ಅವತ್ತು ಸಂಪೂರ್ಣ ಬಂದ್ ಇರುತ್ತೆ. ನಾವು ಕೂಡ ಬಂದ್ಗೆ ಸಹಕರಿಸ್ತೀವಿ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ TV ಬೆಂಗಳೂರು.